ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕುಂದಾಪುರ ಕನ್ನಡತಿ. ಬಳಕ ಬಂದ ಭಾಷೆ ನಮ್ಮದು, ಹಾಗೆ ಉಳಿಸ್ಕ ಬೆಳೆಸ್ಕ ಹಪ್ಪ ಅಂದಳಿ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಶುರು ಮಾಡ್ತಿದ್ದೆ. ಅದೇ ಮರದಿಂದ ಕಿತ್ಕೊಟ್ಟದ್ದ ಇಲ್ಲಲ್ಲ ತಂದ್ಕೊಟ್ಟದ್ದ ಈಗ ಈಚೆ ಬದಿಂದ ಅಯ್ಯೋ ನನ್ನ ಗಾಡಿಯಲ್ಲಿ ಬೆಚ್ಚಿದೆ ಅವ್ರು ಬಂದಾಯತ್ತ. ಇವತ್ತು ನಿಮ್ಮೊಟ್ಟಿಗೆ ನಾನು ಒಂದು ಹಣ್ಣಿನ ಬಗ್ಗೆ ಹೇಳಕ್ಕೆ ಬಂದಿದೆ. ಆ ಹಣ್ಣು ಯಾವುದಂದ್ರೆ ಗಾಯ್ ಹಣ್ಣೆ. ಅದನ್ನ ಇಂಗ್ಲೀಷಿಗೆ ಕ್ಯಾಶಿವ್ ಆ್ಯಪಲ್ ಅಂದಳಿ ಕೂಡ ಕರೀತ್ರ. ಮತ್ತು ನಮ್ಮ ಕರೆಕ್ಟಾಗಿ ಕನ್ನಡದಾಗ ಹೇಳುದಾರೆ ಗೇರು ಹಣ್ಣು ಅಂದಳಿ ಕೂಡ ಕರೀತ್ರ. ಅದೇ ಗೊತ್ತಿತ್ತಲ್ಲ, ಗೋಡಂಬಿ ಅಂದಳಿ ತಿಂತಿತ್ತಲ್ಲ, ಅದೇ ಗಾಯ್ ಬೀಜ. ನಮ್ಮ ಕುಂದಾಪುರ ಕನ್ನಡದಾಗ ನಾವು ಅದಕ್ಕೆ ಗಾಯ್ ಬೀಜ ಅಂತತ್ತು. ಎಂಥದಪ್ಪ ಇವಳು ರಕ್ತ ಕೊಡ್ತಿ ಅಂದಳಿ ಹೋಯ್ಕೊಂಡು ಗಾಯ್ಮರ್ ನಡಿ ನಿಂತ್ಕೊಂಡಿದ್ದಾಳೆ ಅಂದಳಿ ಎಣಿಸ್ಕೊಂತಿದ್ರಿಯಾ? ನಂಗೆ ಇವತ್ತು ರಕ್ತ ಕೊಡೋಕಾಯಿಲ್ಲ. ಹೌದೇ, ರಕ್ತ ಕೊಡು ಅಂದಳಿ ಹೋದೆ, ಅಲ್ಲೊಂದು ಸಮಸ್ಯೆ, ನಂಗೆ ರಕ್ತ ಕೊಡೋಕಾಯಿಲ್ಲ. ಇನ್ನೆಂತ ಮಾಡೋದು? ಇವತ್ತು ನಾನು ಮಾಡ್ಕೊಂಡಳಿ ಎಣಿಸ್ಕೊಳ್ಳೋದು ಒಂದು ಕೆಲಸನೂ ಆಗಲಿಲ್ಲ. ಸುಮಾರು ಬೇಜಾರಾಯ್ತು. ಅರೆಂತ ಮಾಡೋದು? ಎಂಥದ್ದು ಮಾಡೋಕತ್ತಿಲ್ಲ. ಮಿಂಚಿ ಹೋದ ಕಾಲಕ್ಕೆ ಚಿಂತಿತಿ ಫಲ ಇಲ್ಲ ಅಲ್ದ. ಇವತ್ತು ಹ್ಯಾಂಗಿದ್ರು ಆಯ್ತಾರ. ಶಾಲೆ ಅಂತೂ ರಜ್ಜಿ, ಮನೆಗೆ ಒಪ್ಪಕ್ಕಂತೂ ಮನ್ಸಿರ್ಲಿಲ್ಲ ನನಗೆ. ಹಾಗಾಗಿ ದಡ್ಡಮ್ಮನ ಹತ್ರ ಪಟ್ಟಂಗ ಹೊಡ್ಕೊಬಪ್ಪ ಅಂದೇಳಿ ಅವ್ರ ಮನೆಗೆ ಹೋದೆ. ಹೋಯ್ ವಾಪಸ್ ಬಪ್ಪತ್ತಿಗೆ ಆಚೆ ಮನೆಯವರೊಬ್ರು ಗಾಯ್ ಹಣ್ಣು ಕೊಯ್ತಿದ್ದೀರ. ಅವ್ರು ಗಾಯ್ ಹಣ್ಣು ಕೊಯ್ಯೊತ್ತಿಗೆ ಗಾಯ್ ಬೀಜ ಮಾತ್ರ ತಿಪ್ಪಿ ಗಾಯ್ ಹಣ್ಣನ್ನು ಬದಿ ಬಿಸಾಕ್ತಿದ್ದೀರ. ನಾ ಅವ್ರ ಕೈಕೆಂಡೆ ಈ ಗಾಯ್ ಬೀಜನೆಲ್ಲ ನೀವೆಂತ ಮಾಡ್ತೀರಿ ಅಂದಳಿ. ಅವ್ರು ಹೇಳ್ರು, ಇಲ್ಲ ಮಗ, ನಾವು ಇದನ್ನೆಲ್ಲ ಸಿಕ್ಕಿ ಮಾರತ್ತಂದಳಿ ಹೇಳ್ರು. ಆಗಳಿಕೆ ನನ್ನ ಅಬ್ಬಿ ಹೇಳ್ತಿಪ್ಪು ಮಾತು ನೆನಪಾಯ್ತಾ. ಹಿಂದಿನ ಕಾಲದಾಗೆಲ್ಲ ಮಸ್ತ್ ಕಷ್ಟ ಅಲ್ದಾ. ಅವರೆಲ್ಲ ಎಂತ ಮಾಡ್ತಿದ್ದೀರ ಅಂದಳಿ ಹೇಳ್ರೆ, ಹಬ್ಬ ಬಂದಾಗಳಿಗೆಲ್ಲ ಇದೇ ಗಾಯ್ ಹಣ್ಣನ್ನು ಹೊಲಕೋಯ್ ಹೆಕ್ಕಂಡು ಬಂದು ಅದನ್ನು ಬಿಡಿಸಿ ಒಣಸಿ ಅದನ್ನು ಮನೆ ಹತ್ರ ಗಾಯ್ ಬೀಜ ತಗೊಂಡು ಹಬ್ಬರಿಗೆ ಮಾರ್ತಿದ್ದೀರಮ್ರ. ಅದ್ರಾಗ ಬಂದ ದುಡ್ಡನ್ನು ಹಬ್ಬ ಹುಣ್ಣಿಮೆ ಬಂದಾಗಳಿಕೆ ಹಬ್ಬದಾಗೆ ಖರ್ಚು ಮಾಡ್ಕೊಂಡು ಹೊಡಿ ಹರಿಸ್ತಿದ್ದೀರಮ್ರ. ನಮ್ಮನೆ ಅಜ್ಜಿ ಒಂದೊಂದ್ಸಲ ಹೇಳೋತಿ ನಂಗೂ ಅನ್ಸುತ್ತೆ, ನಾವು ಆಗಳಿನ ಕಾಲದಾಗೆ ಇರ್ಕಿದ್ದಿತ್ತು ಅಂದಳಿ. ಇದಕ್ಕೆ ನೀವೆಂತ ಹೇಳ್ತೀರಿ? ನನ್ನ ಮಾತು ಸರಿ ಅಲ್ದಾ? ಜನ್ರೇಷನ್ ಮಕ್ಕಳಿಗೆ ಇದೆಲ್ಲ ಚೂರ್ಚೂರಾರು ಕಾಂಬುಕ್ ಸಿಕ್ಕಿತ್ತು ಅನ್ಸುತ್ತೆ. ಆದರೆ ಈಗಳಿನ ಮಕ್ಕಳಿಗೆ ಮೊಬೈಲ್ ಮತ್ತು ಟಿ ವಿ ಬಿಟ್ರೆ ಮತ್ತೆ ಎಂಥದ್ದು ಗೊತ್ತಾತಿಲ್ಲ. ಕುಂದಾಪುರದಂಗೆ ಹಳ್ಳಿ ಬದಗಿಪ್ಪರಿಗೆ ಈ ಗಾಯ್ ಹಣ್ಣು ಮಸ್ತ್ ಸಿಕ್ಕತ್. ಹೆಚ್ಚಿನರ ಇದ್ರ ಬೀಜ ಮುರ್ಕೊಂಡು ಹಣ್ಣನ್ನು ಹಾಗೆ ಬಿಸಾಕ್ತಾರೆ. ನನಗೂ ಈ ಹಣ್ಣಿನ ಬಗ್ಗೆ ಇಷ್ಟಕ್ಕ ಉಪಯೋಗ ಇಕ್ಕಂದಳಿ ಯಾವತ್ತೂ ಗೊತ್ತೇ ಇರಲಿಲ್ಲ. ಈ ಹಣ್ಣು ತಿನ್ನೋದ್ರಿಂದ ಎಂತೆಲ್ಲ ಲಾಭ ಇತ್ತಂದಳಿ ನಿಮಗೂ ತಿಳ್ಕೊಂಡು ಕನ್ಸ್ರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೆ, ಕಾಣಿ ಅಕ್ಕ. ಅವ್ರ ಹಣ್ಣು ಕೊಯ್ತಿದ್ ಕಣ್ಕೊಂಡು ಆಸೆಯಾಗಿ ಅವ್ರ ಹತ್ರ 4 ಹಣ್ಣು ತಕೊಂಡೆ. ಗಾಯ್ ಹಣ್ಣನ್ನು ಹಾಗೆಲ್ಲ ಕಚ್ಚಪಚ್ಚ ತಿಂಬಕ್ಕಾಗ್ದೆ. ಹಾಗೆ ಕಚ್ಚಪಚ್ಚ ತಿಂದರೆ ನಮ್ಗೆ ಗಂಟ್ಲು ಕಟ್ಕೊಂತಷ್ಟೆ. ನನಗೂ ಫಸ್ಟಿಗೆ ಹ್ಯಾಂಗೆ ತಿಂಬೋದಂದಲ್ಲಿ ಗೊತ್ತಾಯಿದೆ. ಸಿಕ್ಕದ ಖುಷಿಗೆ ಪಚ್ಚ ತಿನ್ನೋದು. ಸ್ವಲ್ಪ ಹೊತ್ತು ಗಂಟ್ಲು ಕಟ್ಕೊಂಡು ನನ್ನ ವ್ಯಾಪಾರ ಇಲ್ಲ ಇತ್ತು. ನಾನು ಕೂಡ ಅದಂಗೆ ನಿಮಗೂ ಅಪ್ಕಾಗಂದಳಿ ಗಾಯ್ ಹಣ್ಣು ತಿಂಬು ಕರೆಕ್ಟ್ ವಿಧಾನನ ವಿಡಿಯೋ ಮಾಡಿ ನಿಮ್ಗೆ ಹೇಳ್ತಿದ್ದೆ. ಅದೇ ಮರದಿಂದ ಕಿತ್ಕೊಟ್ಟದ್ದ ಇಲ್ಲಲ್ಲ ತಂದ್ಕೊಟ್ಟದ್ದ ಈಗ ಈಚೆ ಬದಿಂದ ಅಯ್ಯೋ ನನ್ನ ಗಾಡಿಯಲ್ಲಿ ಬೆಚ್ಚಿದೆ ಅವ್ರು ಬಂದಾಗಿತ್ತು. ತಿಂಬುಕಿದ್ರೆ ಫಸ್ಟಿಗೆ ಎಂತ ಮಾಡ್ಕೊಂಡ್ರೆ ಹಣ್ಣು ಮತ್ತು ಬೀಜನ ತಿಪ್ಕೊಂಡು ಸಪ್ರೇಟ್ ಮಾಡ್ಕೊಂಡ್ಕೊ. ಅದಾದ್ಮೇಲೆ ನಾವು ಬೀಜ ತಿಪ್ಪಿರತ್ತಲ್ಲ ಆ ಭಾಗದಾಗೆ ಮಸ್ತ್ ಸೊನಿ ಇರತ್ತೆ. ಹಾಗಾಗಿ ನಮಗೆ ಮಸ್ತ್ ಕಪ್ಪುದು. ಹಾಗಾಗಿ ಫಸ್ಟ್ ಚೊಟ್ಟಿನ ಬದಿಯಾಗ ಒಂಚು ಕಚ್ಚಿ ಬಿಸಾಡ್ಕೊಂಡು ಹಣ್ಣು ತಿನ್ಕ. ಮತ್ತೊಂದೊಂದು ಎಂತ ಅಂದರೆ, ಈ ಹಣ್ಣು ತಿಂಬತ್ತಿಗೆ ಆದಷ್ಟು ದೂರ ಇಟ್ಕೊಳ್ತೀನಿ. ಎಂತಕ್ಕಂದ್ರೆ ಇದ್ರ ರಸ ಅಂಗಿ ಮೇಲೆ ಬಿದ್ದರೆ ಅದ್ರ ಖಾಲಿ ಹೋತಿಲ್ಲ ಕಂಡ್ರಿಲ್ಲ. ನಾನಂತೂ ಈ ಹಣ್ಣಿನ ಭಯಂಕರ ಇಷ್ಟಪಟ್ಕ ತಿಂದೆ. ನಿಮ್ಗೆಲ್ಲರಿಗೂ ಕರೆಕ್ಟಾಗಿ ಗಾಯ್ ಹಣ್ಣು ತಿಂಬಕ್ಕೆ ನಾನು ಹೇಳಿಕೊಟ್ಟೆ ಅಂದೇಳಿ ನಾ ಅನ್ಕಂತೆ. ಮತ್ತೊಂದು ಹೊಸ ವಿಡಿಯೋ ಒಟ್ಟಿಗೆ ಪಟ್ಟ ಬತ್ತೆ ಅಂದೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೆ. ನಮ್ಮ ಕುಂದಾಪುರ ಕನ್ನಡ ಬಳಕ ಬಂದ ಭಾಷೆ ನಮ್ಮದು, ಹಾಗೆ ಉಳಿಸ್ಕ ಬೆಳೆಸ್ಕ ಹಪ್ಪ.